ಮೊನ್ನೆ ಆದಂಥ ಅನಿರೀಕ್ಷಿತ ಘಟನೆಗೆ ಈ ಸಂದರ್ಭದಲ್ಲಿ ನಾವೆಲ್ಲರೂ ವಿಷಾದವನ್ನು ವ್ಯಕ್ತಪಡಿಸ್ತಾ ಇದ್ದೇವೆ, ಸಂತಾಪವನ್ನು ಸೂಚಿಸ್ತಾ ಇದ್ದೇವೆ. ಹದಿನೆಂಟು ವರ್ಷಗಳ ನಂತರ ಏನು ಪಂದ್ಯಾವಳಿಯಲ್ಲಿ RCBನಲ್ಲಿ ಗೆದ್ದರು ಅಂಥೇಳಿ ವಿಜಯೋತ್ಸವವನ್ನು ಆಚರಣೆಯನ್ನು ಮಾಡಿದ್ದೇವೆ. ಸ್ನೇಹಿತರೆ, ಇದು ಯಾರೂ ಕೂಡ ಉದ್ದೇಶಪೂರ್ವಕವಾಗಿ ಆಗಿರ್ತಕ್ಕಂಥ ಘಟನೆ ಅಲ್ಲ. ಆದರೆ ಬೇಜವಾಬ್ದಾರಿತನ ಎದ್ದು ಕಾಣ್ತಾ ಇದೆ. ಈ ಒಂದು ಪರಿಸ್ಥಿತಿನಲ್ಲಿ ರಾಜಕೀಯ ಕೆಸರಾಟ ಸರಿಯಲ್ಲ ಅಂಥೇಳಿ ನೆನ್ನೆ ನಾವ್ಯಾರೂ ಚರ್ಚೆ ಮಾಡಿರಲಿಲ್ಲ. ಆದರೆ ನೆನ್ನೆ ಆದಂಥ ಬೆಳವಣಿಗೆ ಏನು ವಿಜಯೋತ್ಸವ ಆಗಿದೆ, ರಾತ್ರಿ 4 ಗಂಟೆ ತನಕ ಪೊಲೀಸ್ ಇಲಾಖೆ ಬೆಂಗಳೂರಿನಲ್ಲಿ ರಾಜ್ಯದ ಅನೇಕ ಕಡೆಗಳಲ್ಲಿ ಅವರವರ ಕರ್ತವ್ಯವನ್ನು ಸಾಧ್ಯವಾದಷ್ಟು ಮಾಡಿದ್ದಾರೆ. ಮಾನ್ಯ ಮುಖ್ಯಮಂತ್ರಿಗಳು ಯಾರು ಇನ್ನೂ ಕೂಡ ಜೀವನವನ್ನೇ ನೋಡದೇ ಇರ್ತಕ್ಕಂಥ ಒಬ್ಬರು 35-36 ವರ್ಷದವ್ರು ಬಿಟ್ಟರೆ ಇನ್ಯಾರೂ 25 ವರ್ಷ ದಾಟಿಲ್ಲ. ಅಮೂಲ್ಯವಾದಂಥ ಜೀವನವನ್ನು ಕಳ್ಕೊಂಡಿದ್ದಾರೆ. ಅವರ ಕುಟುಂಬಕ್ಕೆ ಏನಾಗಬೇಕು, ಏನೇ ಮಾಡಿದ್ರೂ ಕೂಡ ಹಾನಿಯನ್ನು ತುಂಬಿಕೊಡ್ಲಿಕ್ಕಾಗಲ್ಲ. ಆದರೆ ಅವ್ರಿಗೆ ಯಾರು ಆಧಾರ ಸ್ತಂಭ ಇದ್ದಾರೆ ಅವ್ರಿಗೆ ನೀವೇನು ಜವಾಬ್ದಾರಿಯನ್ನು ತಗೋಬೇಕು, ಒಂದು ಕಡೆ ಆ ನಿಟ್ಟಿನಲ್ಲಿ ತಾವು ಯೋಚನೆಯನ್ನು ಮಾಡಬೇಕು. ಎರಡನೇದು, ನೀವು ನಿನ್ನೆ 5 ಜನ ಪೊಲೀಸ್ನ ಅಧಿಕಾರಿಗಳನ್ನು ಸಸ್ಪೆಂಡ್ ಮಾಡಿ ಆದೇಶ ಹೊರಡಿಸಿದ್ದೀರಲ್ಲ, ನಾನು ನಿಮ್ಮನ್ನು ಈ ಮೂಲಕ ಕೇಳ್ತೇನೆ, ಇದು ನಿಮ್ಮ ಮನಸ್ಸಾಕ್ಷಿಗೆ ಒಪ್ಪುತ್ತಾ? ನೀವು, ನಾನು ಆಗಲೇ ಹೇಳಿದೆ, ಯಾರೂ ಉದ್ದೇಶಪೂರ್ವಕವಾಗಿ ಆಗಿರ್ತಕ್ಕಂಥ ಘಟನೆ ಅಲ್ಲ, ನೆಗ್ಲಿಜಿಯನ್ಸಿಂದ ಆಗಿದೆ. ತಾವು ನಿನ್ನೆ ನಿರ್ದಾಕ್ಷಿಣ್ಯವಾಗಿ ಕ್ರಮವನ್ನು ತೆಗೆದುಕೊಳ್ತೇವೆ ಅಂಥೇಳಿ ರಾಜ್ಯದ ಜನತೆಯನ್ನು ಕಣ್ಣೊರೆಸ್ಲಿಕ್ಕೋಸ್ಕರ ನೀವು ರಾತ್ರಿ 4 ಗಂಟೆ ತನಕ ಕೆಲಸ ಮಾಡಿದಂಥ ಪೊಲೀಸ್ ಇಲಾಖೆ ಮೇಲೆ ನೀವು ಕ್ರಮ ತೆಗೆದುಕೊಳ್ಳೋದಾದರೆ, ಮೊದಲು ನಿಮ್ಮ ಇಂಟೆಲಿಜೆನ್ಸ್ IG ಏನು ಮಾಡ್ತಿದ್ರು? ನಾನು ಅವ್ರನ್ನ ಕ್ರಮ ತಗೊಳ್ಳಿ ಅಂತ ಹೇಳ್ತಾ ಇಲ್ಲ, ಅವ್ರು ನಿಮಗೆ ರಿಪೋರ್ಟ್ ಕೊಡಲಿಲ್ವಾ? ಆಯಿತು. ನಿಮ್ಮ ಗೃಹ ಇಲಾಖೆ ಕಾರ್ಯದರ್ಶಿ ಏನು ಮಾಡ್ತಿದ್ರು?
ಬೇಡ. ನಿಮ್ಮ ಇಂಟೆಲಿಜೆನ್ಸ್ ರಿಪೋರ್ಟ್ ಕೊಟ್ಟ ಮೇಲೂ ನೀವು 2 ಕಡೆ ಕಾರ್ಯಕ್ರಮ ಅನುವು ಮಾಡಿಕೊಡೋಕ್ಕೆ ಅವಕಾಶ ಕೊಟ್ರಲ್ಲ. ನಿಮ್ಮ ಚೀಫ್ ಸೆಕ್ರೆಟರಿ ಏನು ಮಾಡ್ತಿದ್ರು? ಲ್ಯಾಂಡ್ ಆರ್ಡರ್ ಕಸ್ಟೋಡಿಯನ್ ಯಾರು ರಾಜ್ಯದಲ್ಲಿ? ತಾವು. ಇವತ್ತು RCB, DNA, KSCA ಅವರ ಬಂಧನಕ್ಕೆ ಆದೇಶ ಮಾಡಿದ್ದೀರಲ್ಲ. ಈ ಬಂಧನಕ್ಕೆ ಈಗ ಆದೇಶ ಮಾಡುವಂಥವ್ರು ಬರೀ ಗೆದ್ದಂಥ ಕೆಲವೇ ಗಂಟೆಗಳಲ್ಲಿ ವಿಧಾನಸೌಧ ಮುಂದೆ ವಿಜಯೋತ್ಸವ ಆಚರಣೆ ಮಾಡಿ ಸಂಭ್ರಮಣ ಮಾಡಬೇಕು ಅಂತೇಳಿ ತೀರ್ಮಾನ ತಗೊಂಡ್ರಲ್ಲ, ಇದಕ್ಕೆ ಪೂರ್ವಭಾವಿ ಸಭೆ ಆಯ್ತಾ? ಚೀಫ್ ಸೆಕ್ರೆಟರಿ ಮಟ್ಟದಲ್ಲಿ ಸಚಿವರು, ಮುಖ್ಯಮಂತ್ರಿಗಳು ಸಭೆ ಮಾಡಿದ್ರ? ಆಡಳಿತ ವೈಫಲ್ಯ ಎದ್ದು ಕಾಣ್ತಾ ಇದೆ. ದುರ್ದೈವ, ಸರ್ಕಾರದ ಕಾರ್ಯಕ್ರಮದಲ್ಲಿ ನಿಮ್ಮ ಕುಟುಂಬಸ್ಥರಿಗೆ ಏನು ಕೆಲಸ? ನೀವು ಆ ರೀತಿ ನಿರ್ದಾಕ್ಷಿಣ್ಯವಾಗಿ ಕ್ರಮ ತಗೊಳ್ಳೋದಾದ್ರೆ ಮೊದಲು ನಿಮ್ಮ ಚೀಫ್ ಸೆಕ್ರೆಟರಿ ಮೇಲೆ ಕ್ರಮ ತಗೊಳ್ಳಿ. ಕೇಂದ್ರ ಸರ್ಕಾರಕ್ಕೆ ಮನವಿ ಮಾಡ್ತಾ ಇದ್ದೀನಿ, ಗವರ್ನರ್ನ ವಾಪಸ್ ಕರೆಸ್ಕೊಳ್ಳಿ. ಅವರು ಭಾಗಿಯಾಗಿದ್ದಾರೆ ಈ ಕಾರ್ಯಕ್ರಮದಲ್ಲಿ. ಇಂಟೆಲಿಜೆನ್ಸ್ ಹೆಡ್ ಯಾರು? ಮಾನ್ಯ ಮುಖ್ಯಮಂತ್ರಿಗಳು. DPR ಹೆಡ್ ಯಾರು? ಚೀಫ್ ಸೆಕ್ರೆಟರಿ. ಮತ್ತು ಅದಕ್ಕೂ CM. ನಿಮ್ಮಲ್ಲಿ ಲೋಪ ಇಟ್ಕೊಂಡು ಹಗಲು ರಾತ್ರಿ 24 ಗಂಟೆ ಕೆಲಸ ಮಾಡುವಂಥ ಪೊಲೀಸ್ ಇಲಾಖೆ ಮೇಲೆ ಯಾಕೆ ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ತೋರಿಸ್ತಾ ಇದ್ದೀರಾ? ಗೊತ್ತಿರಲಿಲ್ವಾ ನಿಮಗೆ? 2,000 ಜನ ಸೇರ್ತಾರೆ ಅಂತೇಳಿ ಅವರನ್ನ ವಿಧಾನಸೌಧ ಮುಂದೆ ಕರೆದೇ ಇದ್ದರೆ ಅವ್ರ್ಯಾಕೆ ಸನ್ಮಾನ ಇಟ್ಕೋತಿದ್ರು? ಅಲ್ಲೇ ಕಾರ್ಯಕ್ರಮ ಫಿಕ್ಸ್ ಆಯ್ತಿತ್ತು. ಹಾಗಂತ ಆಗಿರೋ ಘಟನೆಗೆ ಎಲ್ಲರೂ ಕಾರಣರಾಗಿದ್ದೀವಿ. ಪಾಪ ಅವ್ರನ್ನ ಯಾಕೆ ಬಲಿಪಶು ಮಾಡ್ತೀವಿ? ಆಮೇಲೆ ನಾವು ಮಾಡಿದಂಥ ಸರ್ಕಾರಿ ಕಾರ್ಯಕ್ರಮದಲ್ಲಿ ಯಾವುದೇ ದುರ್ಘಟನೆ ಆಗಿಲ್ಲ. ಸ್ಟೇಡಿಯಂಲಾಗಿ, ಸ್ಟೇಡಿಯಂ ಹೊರ ರಾಜ್ಯದಲ್ಲಿದೆಯಾ? ಹೊರ ದೇಶದಲ್ಲಿದೆಯಾ? ನಿಮ್ಮ ಸಚಿವರು ಹೋಗಿಲ್ವಾ? ಯಾಕೆ ನೀವು ಪೊಲೀಸ್ ಇಲಾಖೆಯವ್ರನ್ನ ಸಸ್ಪೆಂಡ್ ಮಾಡೋದೇ ಆಗಿದ್ದರೆ
ನೀವು ನಿರ್ದಾಕ್ಷಿಣ್ಯವಾಗಿ ಕ್ರಮ ತೆಗೆದುಕೊಳ್ಳೇಬೇಕು ಅನ್ನೋದಾದರೆ ಮೊದಲು ನಿಮ್ಮ ಚೀಫ್ ಸೆಕ್ರೆಟರಿ ಮೇಲೆ ಕ್ರಮ ತಗೋಬೇಕು. ಯಾರ್ಯಾರು ಡಯಾಸ್ ಮೇಲೆ ಇದ್ದೀರಿ ಅವರೆಲ್ಲರೂ ಕಾರಣರು. ದಯವಿಟ್ಟು ಅಮಾನತ್ತು ಆದೇಶನ ವಾಪಸ್ ತಗೊಳ್ಳಿ. ನಾವು ಪಾಪ ದಯಾನಂದ್ ಮೈಸೂರಲ್ಲೇ ಪೊಲೀಸ್ ಕಮಿಷನರ್ ಕೆಲಸ ಮಾಡಿದವರು, ಅವ್ರು ಇನ್ನೊಬ್ಬರು DCP ಶೇಖರ್, ನಾವು ಅವರೆಲ್ಲರೂ ನೋಡಿದ್ದೀವಿ ಹತ್ತಿರದಿಂದ. ಅವ್ರೇನು ಪಾಪ ಮಾಡವ್ರೆ? ನಿಮ್ಮ 4 ಗಂಟೆ ತನಕ ರಕ್ಷಣೆ ಮಾಡಿದ್ದೆ ತಪ್ಪ? ಹಾಗಿದ್ದರೆ ನೀವು ಕ್ರಮನೇ ತಗೊಳ್ಳೋದಾದರೆ ನಿಮ್ಮ ಇಂಟೆಲಿಜೆನ್ಸ್ IG ಅವರ ಶ್ರೀಮತಿಯವರು ಕಾಂಗ್ರೆಸ್ ಡಿಫಿಟೆಡ್ MLA ಅವರು ಅಂತ ಬಿಟ್ಟಿದ್ದೀರಾ? ಹಾಂ, ಅವರು ರಿಪೋರ್ಟ್ ಕೊಡದೇ ಇದ್ದರೆ ಅವ್ರ ತಪ್ಪು, ಅವ್ರ ಮೇಲೆ ತಗೊಳ್ಳಿ. ಅವ್ರು ರಿಪೋರ್ಟ್ ಕೊಟ್ಟುವೆ ಕಾರ್ಯಕ್ರಮ ಮಾಡಿದರೆ ನಿಮ್ಮ ಚೀಫ್ ಸೆಕ್ರೆಟರಿ ಮತ್ತು ನಿಮ್ಮ ಗೃಹ ಇಲಾಖೆ ಸೆಕ್ರೆಟರಿ ಮತ್ತು ನೀವು ಮುಖ್ಯಮಂತ್ರಿಗಳು ನೀವೇ ಕಾರಣ. ಯಾಕೆ 11 ಜನ ಪಾಪ ಅಮೂಲ್ಯ ಜೀವಗಳು ಕಳ್ಕೊಂಡಿದ್ದೀವಿ. ದಯಮಾಡಿ ಮತ್ತೆ ಪರಾಮರ್ಶೆ ಮಾಡಿ, ಆದೇಶನ ರದ್ದು ಮಾಡಿ. ಆ ಕುಟುಂಬಗಳಿಗೆ ಏನಾಗಬೇಕು ಮಾಡಿ. ನಾನೇನು ಉಳ್ಕೆಯವ್ರಿಗೆ ಕ್ರಮ ತಗೊಳ್ಳಿ ಅಂತ ಹೇಳಲ್ಲ, ಯಾಕೆ ನಿಮ್ಮ ಕೈಲಿ ಆಗಲ್ಲ. ಇವತ್ತಿನ ಭ್ರಷ್ಟಾಚಾರದ ವ್ಯವಸ್ಥೆನಲ್ಲಿ ಎಷ್ಟು ಜನ ಕೆಲವು IAS ಅಧಿಕಾರಿಗಳು ಬೇರೆಯವ್ರನ್ನ ರಕ್ಷಣೆ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ನನಗೆ ಗೊತ್ತಿದೆ. ನಾನು 35 ವರ್ಷ ರಾಜಕಾರಣದಲ್ಲಿ ಇದ್ದವನು. ಬೇರೆ ಯಾರಾದರೂ ನ್ಯಾಯಾಲಯಕ್ಕೆ ಹೋಗಿ ನಿಮ್ಮನ್ನು, ನಿಮ್ಮ ಚೀಫ್ ಸೆಕ್ರೆಟ್ರಿನ ಪಾರ್ಟಿ ಮಾಡೋಕ್ಕೆ ಮುಂಚೆ ಮೊದಲು ನಾವೇ ನೀವು ಕಾರಣ ಅಂತ ಹೇಳ್ತಾ ಇಲ್ಲ, ಆದರೆ ಮುಂಜಾಗ್ರತೆ ಬೇಕಿತ್ತು. ಬಾಂಬೆಲಿ 5 ಲಕ್ಷ ಜನ ಮಾಡಿದ್ರು, ಹೀಗೆ ಆಯ್ತಾ? 60ರಿಂದ 70 ಕೋಟಿ ಕಾರ್ಯಕ್ರಮ ಆಯಿತು, ಹೀಗೆ ಆಯ್ತಾ? ಎಲ್ರಿಗೂ ಅರ್ಥ ಆಗಬೇಕಿತ್ತು. ಜನ ಖುಷಿಲಿದ್ದಾರೆ, ಒಂದು ವಾರ ಬಿಡೋಣ, ಅಧಿಕಾರಿಗಳು ಪೂರ್ವ ಸಿದ್ಧತೆ ಮಾಡಿಕೊಳ್ಳಿ, ಸಭೆಗಳು ಮಾಡೋಣ, ಆಮೇಲೆ ಕರೆಸಿ ಕಾರ್ಯಕ್ರಮ ಮಾಡೋಣ. ಅದರಿಂದ ಇದರಲ್ಲಿ ಭಾಳಷ್ಟು ಜನರ ಪಾತ್ರ ಇದೆ, ಅಂದರೆ ನಿರ್ಲಕ್ಷ್ಯ ಇದೆ.